ನೋಡ್ತಾ ಇರ್ಬೋದು ಗುಂಡೂರು ಸುಮನಣ್ಣ ಅವ್ರಿಗೆ ಯಾವ ಥರ ಒಂದು ಫ್ಯಾನ್ಸ್ ಬೇಸ್ ಇದೆ ಅಂತಂದರೆ ಎಲ್ಲ ಅವರ ಬೆಸ್ಟ್ ಫ್ರೆಂಡ್ಸ್ ಇವರು. ಎಲ್ಲ ಬೆಸ್ಟ್ ಫ್ರೆಂಡ್ಸು ಕೂಡ ಬಂದು ಸಪ್ಲಮ್ಮನ ಜಾತ್ರೆ ಒಳಗಡೆ ಅವ್ರಿಗೆ ವಿಶ್ ಮಾಡಿ ತುಂಬ ಒಂದು ಖುಷಿಪಟ್ಟು ಹೋಗ್ತಿದ್ದಾರೆ. ತುಂಬ ಕನಕಪುರದಿಂದ ಬಂದಿದ್ದೀರಾ? ಓಕೆ, ಹಂಗೆ ರೀ ಸರ್. ಸರ್ ನೀವೆಲ್ಲಿಂದ ಬಂದಿದ್ದೀರಾ ಸರ್? ಮಂಡ್ಯ. ಸರ್ ನೀವು? ಓಕೆ ಅಣ್ಣ, ನೀವು? ಅಣ್ಣ ನೀವು? ಗುಂಡೂರು. ಅಣ್ಣ ನೀವು? ಓ ಆ ಥರ. ಅಣ್ಣ ನಿಮ್ಮದು? ಬೀದರಿಂದ. ಸುಮ್ಮನಗೋಸ್ಕರ ಬೀದರಿಂದ. ಅಣ್ಣ ನೀವು? ಓಕೆ, ನೋಡಿ ಇವರೇ ಸುಮನ್ ಅಂತ. ಅಣ್ಣ ನೀವು? ಓಕೆ, ಚನ್ನಬಣ್ಣದಿಂದ ಬಂದಿದ್ದಾರೆ. ಓಕೆ, ಎಲ್ಲ ಫ್ರೆಂಡ್ಸ್ ನಾವು ಅಲ್ಲಿಂದ ಲಾಂಗ್ ಹೊಸ ತಗೊಂಡ್ಬಿಟ್ಟಕ್ಕಾಗಲ್ಲ ಅಂತ ನೆಕ್ಸ್ಟ್ ನಮ್ಮ ಕಬ್ಬಳ್ಳ ಜಾತ್ರೆ ನಡೀತಿದೆ ಕನಕಪುರ ಸಾತ್ರ ಹತ್ರ. ದಯವಿಟ್ಟು ಎಲ್ಲ ಬಂದಿದ್ದಾರೆ, ಸಹಕರಿಸಿ. ಓಕೆ, ಥ್ಯಾಂಕ್ ಯು. ಅಂದರೆ ಈಗ ಸುಮನಣ್ಣನ ಎತ್ತನ ನೀವು ಜಾತ್ರೆಗೆ ಹಾಕೊಂಡು ಹೋಗ್ತೀರಾ ಅಂತ ಆಯಿತು. ಓಕೆ ಓಕೆ, ತುಂಬ ಖುಷಿ ಆಗ್ತಿದೆ. ಓಕೆ, ಎಲ್ಲರೂ ಒಂದ್ಸತಿ ಥಮ್ಸ್ ಅಪ್ ಮಾಡಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾವ ಒಂದು ಜೊತೆ ಎತ್ತು ನೈಟಲ್ಲಿ ಕೂಡ ಹೋಗ್ಬಿಟ್ಟಿದ್ದೀವಿ. ತಿರುಗಿಸ್ಕೊಳಪ್ಪ. ತಿರ್ಗಿಸ್ಬೇಡ ಅಲ್ಲ, ಜೊತೆಗೆ ನಿಲ್ಸಪ್ಪ, ಬಾರೋ. ಅಣ್ಣ ಮೊದಲಿಗೆ ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಊರು, ಅಡ್ರೆಸ್ನ ತಿಳಿಸ್ಕೊಡಿ. ಮಹಾದೇವಪ್ಪ ಅಂತ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಬೇಕು. ಮಹಾದೇವಪ್ಪ ಅಂತ. ಓಕೆ, ಯಾವ ಊರವರು? ಗಡ್ಡನಲ್ಲಾಲ. ಓಕೆ, ಯಾವ ಹೋಬಳಿ ಬರುತ್ತೆ ನಿಮ್ಮೂರು? ಗ್ರಾಮ? ಏನೇಳಿ ಹೋಬಳಿ, ಹೊಸಕೋಟೆ ತಾಲೂಕು. ಓಕೆ, ಜಿಲ್ಲೆ? ಬೆಂಗಳೂರು. ಓಕೆ ಓಕೆ. ಯಜಮಾನ್ರೆ, ಇವಾಗ ನೀವೆಲ್ಲ ಹಿರಿ ಮನುಷ್ಯರು, ನೀವೆಲ್ಲ ಆಲ್ರೆಡಿ ಅರ್ಧಿ ಕುಡ್ದು ಬಂದಿರ್ತೀರ. ಇದು ಎಷ್ಟನೇ ವರ್ಷದ ನಿಮ್ಮ ಸಪ್ಲಮ್ಮನ ಜಾತ್ರೆ? ನಾನು 7 ವರ್ಷ ಹುಡುಗ. ಅವಾಗೇ ನಮ್ಮ ತಂದೆ ಎಲ್ಲ ಜಾತ್ರೆಗಳು ಕರ್ಕೊಂಡೋಗಿ ಇದೊಂದು ರೂಢಿ ಮಾಡಿಬಿಟ್ರು. ಅವಾಗಂದು ಹಿಂಗೆ ಕಟ್ತಾನೆ ಇದ್ದೀರಿ. ಈಗ ನೋಡು, ಈ ಕೂಸುಗಳು ಎಲ್ಲ ಹಾಕಿ ಇದು 20 ವರ್ಷದಿಂದ ಈ ಜಾಗ ಕೂಸು ಎಲ್ಲ ಈ ಕಲ್ಕುಚ ಎಲ್ಲ ಹಿಂಗೆ ಹಾಕಿ ನಿಮ್ಮದೇ ಪರ್ಮನೆಂಟ್ ಜಾಗ ಅಂತ ಗೌರ್ಮೆಂಟ್ ಇದರಲ್ಲಿ ಮಾಡ್ಕೊಂಡಿದ್ದೀರಾ? ನಾವು ಕೂಸು ಹಾಕಿಟ್ಬಿಟ್ಟಿದ್ದೀರಿ. ನಮ್ಮ ಜಾಗದಾಗ ಯಾರೂ ಕಟ್ಟಲ್ಲ. ಓಕೆ, 20 ವರ್ಷದಾಗೇ ಅವಾಗೆಲ್ಲ ಕೂಸೆಲ್ಲ ಹಾಕಿದ್ರಿ. ಅವಾಗೊಂದು ಹಿಂಗೆ ನಮ್ಮ ತಂದೆ ಅವ್ರ ಜೊತೆಯಿಂದ ಅವಾಗೂ ಕಟ್ತಾ ಇದ್ರಿ. ಇವಾಗೂ ಜಾತ್ರೆ ಉಳಿಸ್ಬೇಕು ಅಂತ, ಸಪ್ಲಮ್ಮನ ಜಾತ್ರೆ ಉಳಿಸ್ಬೇಕು, ಜಾಗ ಬಿಡ್ಕೊಳ್ದು ಅಂತ ಈಗೂ ಜಾಗನ ಅದೇ ರೀತಿಯಾಗಿ ನಡೆಸಿ ಬರ್ತಾ ಇದ್ದೀರಿ. ಓಕೆ, ನಾವು ಎಮ್ಮೆ ಮಾಡ್ತೀರಿ, 50 ಎಕರೆ ಆಸ್ತಿನೂ ಅದೇ. ಆದರೆ ಇದ್ರೂ ಅದನ್ನು ಟ್ಯಾಕ್ಟ್ರು ಇನ್ನೊಂದು ಅದೇ ಬಿಡ್ಕೊಳ್ತು. ಇದನ್ನು ಅಂದರೆ ಈ ಎತ್ತುಗಳಲ್ಲಿ ವ್ಯವಸಾಯ ಮಾಡ್ತೀರಾ ನೀವು? ಮಾಡ್ತೀರಿ. ಹೌದಾ? ಮಾಡ್ತೀರಿ, ವ್ಯವಸಾಯ ಮಾಡೇ ಬೇಕು. ಪ್ರತಿಯೊಂದು ವ್ಯವಸಾಯನೂ ಮಾಡಿಕೊಂಡು ಈ ವಯಸ್ಸಲ್ಲೂ ಇದೆಲ್ಲ ಮಾಡ್ತೀರಾ? ಮಾಡ್ತೀರಿ ಅಣ್ಣ. ಬಾಸ್, ಒಪ್ಪಲೇಬೇಕಾದದೆ. ಓಕೆ, ಇವಾಗ ಇಷ್ಟು ವರ್ಷ ಜರ್ನಿ ಮಾಡ್ಕೊ ಬಂದ್ರಲ್ವಾ, ವಯಸ್ಸಾಯ್ತಲ್ಲ, ಬಿಟ್ಬಿಡೋದಲ್ವಾ ಆತಗೆ? ಮಕ್ಳುಗಳು, ಮೊಮ್ಮಕ್ಕಳು? ಇದು ನಾವು ಬಿಟ್ಟರೆ ಇದು ನಮ್ಮ ಇದಕ್ಕೆ ಲಾಸ್ಟ್ ಆಗ್ತದ. ಹಾಂ, ಈಗ ಮೊನ್ನೆ ನೀವು ವಿಡಿಯೋ ಮಾಡಿದ್ರಿ ಅಂತೆ, ಅವನೊಬ್ಬನು ಚಿಕ್ಕ ಮಗು ಮಾತಾಡ್ಯಾನಂತಲ್ಲ. ಹಾಂ, ಅವನು ನನ್ನ ಮೊಮ್ಮಗನೇ. ಓಕೆ, ಅವನು ಈಗ ಇಲ್ಲೇ ಹೋಗಿದ್ದಾನೆ. ಅವನು ನೈಟು ಇಲ್ಲೇ ಮಲಗೋದು. ಸ್ಕೂಲ್ಗೆ ಹೋಗ್ತಾನ. ಸ್ಕೂಲ್ ಓದಿದ್ರೇನು ಕೂಡ ಅವನ್ಗ ಇದೇ ಒಂದು ಕಲೆ, ಇಲ್ಲೇ ಮಲಗೋದು. ಇವಾಗೂ ಅವನು ಇಲ್ಲೇ ಇರ್ತಾನ. ಮೊನ್ನೆ ಇಡೀ ಹೋದಾಗ ಅವನು ಬಂದವನೇ. ಅಂದ್ರೆ ಚಿಕ್ಕರುಗಳು ಇಲ್ಲಿ ಇವಾಗ ನಾನಿಂದಾನು ಅವನಿಗೊಂದು ಕಲೆ ಹುಟ್ಟುತ್ತಾ ಇದೆ ಆ ಥರ. ಇಲ್ಲ ಅಂದ್ರೆ ನಾನು ಬಿಟ್ಟಿದ್ರೆ ಅವನ್ಗೆ ಯಾಕೆ ಈ ಕಲೆ ಬರೋದು ಆ ಥರ? ಸುಮ್ಮನೆ ಈಗ ಜಾತ್ರೆಗಳು ಎಲ್ಲ ಕಾರ್ಗಳಾಗ ಬರ್ತಾರ, ಎಲ್ಲ ಏನೋ ನೋಡಕ್ ಬರ್ತಾವ್ರೆ.
ಹ್ಞೂ ಆದ್ರೆ ಇದನ್ನ ಸೇವೆ ಮಾಡೋರು ಯಾರು ಇಲ್ಲಲ್ಲ. ಕಾರ್ಗೆ ಬರ್ತಾರ, ಕಾರ್ಗಳಿಗೆಲ್ಲ ನೋಡ್ತಾರ, ಏನಪ್ಪ ಹಿಂಗೆ ಸಾಕ್ಯವ್ರೆ ಅಂತಾರ. ಅದನ್ನು ಸಾಕೋರು ಇಲ್ಲಲ್ಲ. ಆದರೆ ಅದೊಂದು ಕಲೆ ಬೇಕು ಅಷ್ಟೇ. ಹಿಂದಿಂದ ಅದ್ರಾಗಿಂದ ಅದೇ ಒಂದು ಕಲೆ ಬಂದ್ರೇ ಅದೇ ಮುಂದೆ ಕಲೆ ಬರೋಲ್ಲ. ನಾನು ಕಟ್ಟಬೇಕು ಛಲ ಅನ್ನೋದು ಅವನಿಗೂ ಗೊತ್ತದ. ಆ ಥರ ನಮ್ಮ ತಾತ ಕಟ್ಟಿದ್ದ, ಓಕೆ. ನಾನು ಇನ್ನೂ ಒಳ್ಳೆ ವರಿ ಕಟ್ಟಬೇಕು ಅನ್ನೋದು ಒಂದು ಛಲ ಬರ್ತದ. ಇಲ್ಲ ಅಂದ್ರೆ ಅವನ ಕೆಲ ಬರ್ತದ ಇಲ್ಲ. ಹಂಗೆ ಅದರಿಂದ ಆ ಛಲದಿಂದಲೇ ಇದು ಕಟ್ಟಬೇಕಾಗಿದೆ. ಓಕೆ. ಈಗ ಇಷ್ಟು ವರ್ಷ ಕಟ್ಕೊಂಡ್ ಬಂದಿದ್ದೀರಲ್ವಾ, ನೀವೆಲ್ಲ ಮೊದಲೆಲ್ಲ ಇದೇ ಥರ ತಿಂಡಿ ಕೊಟ್ಟು ಮೇಯಿಸ್ತಿದ್ರಾ ಅಥವಾ ನೀವು ಯಾವ ಥರ ಮೇಯಿಸ್ತೀರಾ? ಆವಾಗೆಲ್ಲ ತಿಂಡಿ ಇಲ್ಲ. ಹಾಂ. ಆವಾಗೆಲ್ಲ ಏನಿದ್ರೇನು ಮೇವು ತಕ್ಕಂಬ ಮಂಚಿಗೆ ಕೇಕು ಎಲ್ಲ ಯಾರಿಗೂ ತಿನ್ನಿಸ್ತಾ ಇದ್ದಿದ್ದು ಅಷ್ಟೇ. ಓಕೆ. 4-5 ಗಂಟೆ ರಾತ್ರಿಗೆ ಎದ್ದು ಕುತ್ಕೊಂಡು ಹುರ್ಕ್ಬೇಕಾಗಿತ್ತು. ಈಗ ಕೆಟ್ಟದ ಅಂದ್ಬಿಟ್ಟು ಹಸಿ ಮೇವು ಕೂಡ ಹಾಕಲ್ಲ. ಈಗ ಹಸಿರು ಮೇವು ಹಾಕಲ್ಲ, ಏನಿದ್ರು ಒಣಮೇವಲ್ಲೇ ಆಟ ಮೇವಾಗೆ ಅವನ್ನ ಸಾಕ್ತಾ ಇದ್ದೀರಾ. ಹಾ. ಇವಾಗ ಇಷ್ಟೊಂದೆಲ್ಲ ಕೈ ತಿಂಡಿ ಕೊಡ್ತಾರಲ್ಲ, ಅವಾಗ ನೀವೇನು ಕೊಡ್ತಿರ್ಲಿಲ್ವಲ್ಲ, ಏನು ಅನ್ಸಲ್ವಾ ನಿಮಗೆ? ಆವಾಗ ದುಡ್ಡು ಕಷ್ಟ ಇತ್ತು, ಹಾಂ. ಪೇಮೆಂಟ್ ದುಡ್ಡು ಕಷ್ಟ ಇತ್ತು. ಆದರೆ ಈಗ ಆ ಕಷ್ಟ ಏನಿಲ್ಲ. ಇವಾಗ 10,000 10 ಲಕ್ಷ ಅಂತಂದ್ರೆ ಬೆಲೆನೇ ಇಲ್ಲ, ಬೆಲೆನೇ ಇಲ್ಲ. ಹಂಗೆ. ಇವರು ನೋಡು ಹಾವೇರಿ ಓಕೆ. ಸಂತೆ ವ್ಯಾಪಾರಕಾರ ಇವರು ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ನಿಮ್ಮ ಹತ್ರ? ಇಲ್ಲಿಗೆ ಬಂದಿದ್ದಾರೆ. ಮನೆ ಎಲ್ಲ ಅವರೇ ಕೊಡ್ಸೋದು. ಮನೆ ಹತ್ರನೇ 2 ಜೊತೆ ಕೊಟ್ಟಿದ್ದೆ. ಓಕೆ. ದೇವ್ರಗುಟ್ಟು ಹಾಕೊಂಡು ಹೋಗಿದ್ರು. ಹಾಂ, ದೇವ್ರಗುಟ್ಟಿಗೆ ಬಂದಿದ್ದು. ಇಲ್ಲಿ ಬಂದರೆ ನಾನೇ ಮನೆ ದೇವ್ರಗುಟ್ಟು ಜೊತೆ ಕೊಡಿಸಿದ್ದೆ. ಹಾಂ. ಏನೋ ಅವರು ಹಿಂಗೆ ಒಂದು ಸ್ನೇಹಿತರು ನಮ್ಮ ಅಂದರೆ ದನಗಳಿಂದ ಒಂದು ದೊಡ್ಡ ಮಟ್ಟದ ಸ್ನೇಹ ಬೆಳೀತದೆ ಅಂತ ಆಯಿತು. ಬರ್ತದೆ. ಈಗ ಇಲ್ಲಿ ಜಾತ್ರೆ ಇಲ್ಲಿ ಬಂದವ್ರೆ, ಈಗೆಲ್ಲ ಕೊಟ್ಟಿದ್ದೀರಿ. ಹಾಂ. ಈಗ ಮುಂದೆ ನೀವು ತಗೊಂಬಂದ್ರೂ ಅವ್ರು ಬರ್ತಾರೆ ಮನೆ ಹತ್ರ, ಅಣ್ಣ ನಾ ಹಾಕ್ಯಣೋತಾರೆ. ಇದರಿಂದ ಒಂದು ವಿಶ್ವಾಸ ಎಲ್ಲಿಂದ ಎಲ್ಲಿಗೂ ಯಾವ ದೇಶಕ್ಕೂ ಬೆಳ್ಕೊಂಡು ಹೋಗ್ತಾ ಇದೆ. ಓಕೆ. ಹಾಂ. ಈಗ ಇದರಲ್ಲೆಲ್ಲ ವ್ಯವಸಾಯ ಮಾಡ್ತಿರಲ್ಲ, ಹಾಂ. ಸ್ಪೀಡು ಜಾಸ್ತಿ ಇರಲ್ವಾ ಇವು? ನಡಗನೆ ಜಾಸ್ತಿ ಇರಲ್ವಾ? ಒಂದು ದಿವಸ 2 ದಿವಸ ಸ್ಪೀಡ್ ಇರ್ತಾವ, ಆಮೇಲೆ ಅವೇರಷ್ಟು ಲೆಕ್ಕಕ್ಕೆ ಬರ್ತಾವ. ಒಂದು ದಿವಸ 2 ದಿವಸ ಸ್ಪೀಡು ಅಷ್ಟೇ, ಆಮೇಲೆ ಅವೇ ಒಂದು ರೂಢಿ ಆಗಿರ್ತದೆ. ಅವಕ್ಕೆ ಆ ಥರ ಮಾಡ್ತೀವಿ ವ್ಯವಸಾಯ ಮಾಡಿ. ಇವಕ್ಕೆಲ್ಲ ಏನು ತಿಂಡಿ ಹಾಕ್ತೀರಾ ಇವಾಗ? ಹಣ, ಬೂಸ, ಹುಲ್ಲಿ, ಜೋಳ ಎಲ್ಲ ಮಿಕ್ಸ್ ಮಾಡಿ, ಕಡಲೆ ಒಟ್ಟು ಹಾಂ, ಇವೆಲ್ಲ ಮಿಕ್ಸಿಂಗ್ ಮಾಡಿಕೊಡ್ತೀವಿ. ಎಲ್ಲ ಮಿಕ್ಸಿಂಗ್ ಮಾಡಿ ಕೊಡ್ತೀರಾ? ಇವಾಗ ಏನಲ್ಲ ನಾವು ಇವು ಎತ್ತುಗಳು? ಅಲ್ಲೂ ಅಲ್ಲೂ ಕಡೆ ಬರ್ತಾವೆ, ಬಂದವೆ. ಅದು ಓಕೆ. 4 ಅಲ್ಲು 6 ಅಲ್ಲು. ಓಕೆ. ಅವು ಒಂದು ಜೊತೆ ಇವು ಒಂದು. ನಮ್ಮವೆ. ಹಾಂ. ಇವು 2 ಅಲ್ಲು. ಅವು ನಮ್ಮವೆ. ಒಟ್ಟು 3 ಜೊತೆ ಇದ್ದಾವೆ. ಇನ್ನೂ ಒಂದು ಜೊತೆ 2 ಅಲ್ಲು ನೆನೆ ಕೊಟ್ಟರೆ ಹಾಂ. ಅವು 2 ಜೊತೆ ಹೊರಟೋದ್ವು. ಓಕೆ. ಇದ್ವು ಇಷ್ಟು ಕಟ್ಕೊಂಡು ಏನೋ ಒಂದು ಉಳಿಸ್ಕೊಂಬರ್ಬೇಕು ಅಂತ ಇದು ಮಾಡ್ತಾ ಇದ್ವು. ಓಕೆ. ಈ ವರ್ಷ ಏನು ಸಪ್ಲಮ್ಮ ಜಾತ್ರೆ ಒಳಗಡೆ ಗಿರಾಕಿ ಚೆನ್ನಾಗಿದ್ದಾರಾ ಇಲ್ವಾ, ಅಥವಾ ವ್ಯಾಪಾರ ಜೋರು ಇದೆಯಾ ಡಲ್ಲ? ಸಣ್ಣೆತ್ತು ಸ್ವಲ್ಪ ಚೆನ್ನಾಗಿ ಓಡ್ತು. ಹಾಂ. ಈ ಸ್ವಲ್ಪ ದೊಡ್ಡೆತ್ತು ಸ್ವಲ್ಪ ಸ್ಟ್ರಕ್ ಆಗ್ಬಿಟ್ಟು ಡೌನ್ ಆಯಿತು. ಆ ಥರ ಎಲ್ಲ ಜಾತಿಗಳೂ ಇವಾಗ ಅದೇ ಆಗ್ತಾ ಇರೋದು. ಓಕೆ. ಇವರು ಹಿಂದಿಂದ ಪ್ರಸನ್ನ ಅಂತ ಹಾಂ. ಹಾವೇರಿಯವರು. ಹಿಂದಿಂದ ನಮ್ಮ ಫ್ರೆಂಡ್ ಇವರಪ್ಪ ಬಂದಿದ್ದ ಮಧ್ಯಾಹ್ನ. ಅವರದಾಗಿಂದನೂ ಮತ್ತೆ ನಾವು ಕೊಡ್ತಾನೆ ಇದ್ದೀವಿ. ಇವಾಗೂ ಅಷ್ಟೇ ಒಂದು ವಿಶ್ವಾಸ. ಬರ್ತಾರೆ, ಅಣ್ಣ ನಾವು ಹಾಕ್ಕೊಂಡು ಹೋಗ್ರಿ. ಆ ಥರ ನಾವು ಯಾರಿಗೂ ಕಾಯಂಗಿಲ್ಲ ಮಾರೋಕ್ಕ. ಹಾಂ. ಹಾಂ. ಓಕೆ. ಇವಾಗ ಇಷ್ಟೆಲ್ಲ ಮಾಡ್ತಿದ್ದೀರಲ್ವ ನೀವು, ಯಾರಾದರೂ ರೈತರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೇಗೆ ಮಾಡ್ತಾರೆ? ನಂಬರ್ ಇದೆಯಾ, ಫೋನ್ ನಂಬರು? 97 40 93 91 52. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರ ನಂಬರ್ ಇದು. ಈಗ ಇವು ಸೊಣೆನಳ್ಳಿಗೆ ಹೋಗ್ತವೆ, ಕಜೆ ಸೊಣೆನಳ್ಳಿಗೆ. ಓಕೆ. ನಮ್ಮರಿಂದಾನು ಹಾಂ. ಈ ನಂಬರೇ ಬೇಕು ಅಂತವ್ರೆ, ಅವರೇ ಕೊಡ್ತಾ ಇದ್ದೀವಿ. ಯಾರನ್ನು ಬೇಕಾದರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಅದನ್ನು ತಗೊಂಬೋದು, ತೊಗೋಬೋದು. ಆ ಥರ. ಓಕೆ. ಈಗ ಇವಕ್ಕೆಲ್ಲ ಇಷ್ಟೊಂದು ಖರ್ಚು ಬರುತ್ತಲ್ಲ, ಹೇಗೆ ಖರ್ಚನ್ನ ಹೇಗೆ ನಿಭಾಯಿಸ್ತೀರಾ? ಹಣ ಈಗ ಇಲ್ಲಿ ಒಂದು ಜೊತೆ ದುಡ್ಡೇ ಖರ್ಚಾಗಿರ್ತದೆ. ಹಾಂ. ಇವತ್ತು ಇಲ್ಲಿ ಜನ ಕಡಿಮೆ ಅವರೇ. ದಿವಸ ಒಂದು 20 ಜನ 30 ಜನ ಊಟ ಎಲ್ಲ ನಾವು ಹೋಗ್ತಾರೆ. 1 ಜನ ಜೊತೆ ದುಡ್ಡೇ ಖರ್ಚಾಗ್ತದೆ. ಆದರೆ ಅದನ್ನು ಹೆಚ್ಚಿನ ಮಾಡೋಂಗಿಲ್ಲ. ಇಲ್ಲೊಂದು ಜಾತ್ರೆ ಮಾಡಬೇಕು, ಮಾಡ್ತೀವಿ. ಆ ಥರ. ಹಾಂ, ಆ ಥರ. ಓಕೆ. ಈಗ ಹಾಕಬೇಕು, ಜಾತ್ರೆ ಖುಷಿಯಿಂದ ಮಾಡಬೇಕು. ಸಪ್ಲಮ್ಮನ ಜಾತ್ರೆ ಒಳಗಡೆ ಎಷ್ಟರ ಮಟ್ಟಿಗೆ ನಿಮಗೆ ಖುಷಿ ಆಗ್ತದೆ ಇವತ್ತು? ಖುಷಿ ನಮ್ಗೆ ಈ ಜಾತ್ರೆ ಬರೋದೇ ಒಂದು ಆನಂದ ಅಬ್ರ. ಹಂಗೆ ಅಷ್ಟೇ ಖುಷಿಯಿಂದ ನಾವು ಈ ಜಾತ್ರೆ ಮಾಡೋದು. ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತೀವಿ. ಜಾತ್ರೆ ಅಂದರೆ ಜಾತ್ರೆ ಮಾಡೋಕ್ಕೋಸ್ಕರನೇ ಕಾಯ್ತೀರಾ? ಕಾಯ್ತಾ ಇರ್ತೀವಿ. ಒಳ್ಳೆ ಇನ್ನೂ ಒಳ್ಳೆ ಓರಿ ತರಬೇಕು ಜಾತ್ರೆಕ.
ಒಳ್ಳೆ ಖುಷಿಯಿಂದ ಮಾಡಬೇಕು ಹಂಗಾರೆ ಮನೇಲಿ ಅಮ್ಮವ್ರಿಗೆ ಹೊಡಿಯೋಕೆ ಹೇಳ್ತೀನಿ ನಿಮಗೆ. ಜಾತ್ರೆಗೆ ಹೋಯ್ತಾರಂತೆ ಈ ವಯಸ್ಸಲ್ಲಿ ಹೊಡೀರಿ ಅಂತ ಹೇಳ್ಕೊಡ್ತೀನಿ ನಾನು. ಏನಿಲ್ಲ, ಅವ್ರಿಗೂ ಅಷ್ಟೇ ಪ್ರೀತಿ, ತುಂಬ ಒಂದು ಕಾಯಸ್ಸು ಖುಷಿ. ಎಲ್ಲರಿಗೂ ಒಂದು ಪ್ರೀತಿ ಇರೋದ್ರಿಂದ ಅವನು ಇವತ್ತು ಈ ಮಟ್ಟಿಗೆ ದನ ಸಾಕ್ಬೋದು. ಅಂದರೆ ನೀವು ತಗೊಂಡೋಗಿ ಕಟ್ಟಿದ್ರೆ ಮನೇಲಿ ಅಮ್ಮವರೆಲ್ಲ ನೋಡ್ಕೊತಾರೆ, ಏನು ತೊಂದರೆ ಏನಿಲ್ಲ. ಅದು ನೋಡಬೇಕು, ಎಲ್ಲರೂ ನೋಡಬೇಕು ದನ, ಅವಾಗೆ ಅದು ತುಂಬ ಚೆನ್ನಾಗಿರುತ್ತೆ. ಓಕೆ, ಇವಾಗಿನ ಕಾಲದ ಹುಡುಗರುಗಳು ಈ ಸೋಷಿಯಲ್ ಮೀಡಿಯಾ ಮುಂದೆಗಡೆ ಬಂದು ನಿಂತ್ಕೊಂಡು ಸುಮ್ಮನೆ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಈ ಪುಂಗಿ ಬಿಡ್ತಾರಲ್ಲ. ಅದು ಬೇಕಾದಷ್ಟು ಜನ ಅವರೇ, ಈಗ ಆಪೋಸ್ ಕೊಡೋರು ಬೇಕಾದಷ್ಟು ಜನ ಅವರೇ. ಅದಕ್ಕೆ ನಿಮ್ಗೆ ಏನು ಅನಿಸುತ್ತೆ? ಅದೇ ಅದನ್ನ ಅದಕ್ಕೆಲ್ಲ ಕೊಟ್ಟು ಈ ಹುಡುಗರು ಇದನ್ನ ಕೊಟ್ಟು ಅದನ್ನ ಕುಲಕರ್ಮ ಕೆಡಿಸಾಕ್ಯವ್ರೆ. ಅದನ್ನ ಕೊಡಬಾರ್ದು, ಏನಿದ್ರೆ ಬೆಲೆ ಆ ಬೆಲೆನೇ ಕೊಡಬೇಕು. ಓಕೆ, ಈ ಎತ್ತು ತಂದಾಗ ನಿಮಗೆ ಏನು ಬೆಲೆ ಬಿದ್ದಿದ್ದು? ನಿಖರವಾದ ಬೆಲೆ ಏನು ಬಿದ್ದಿದ್ದು? 4 ಲಕ್ಷ ಇದೇ ಜಾತ್ರೆಗೆ ತಗೊಂಡಿದ್ದು. ಇದೇ ಜಾತ್ರೆ 4 ಲಕ್ಷಕ್ಕೆ 4 ತೊಗೊಂಡಿದ್ದೀರಿ. ಲಕ್ಷ ತಗೊಂಡಿರೋದು. ಅದನ್ನ ಹೇಳ್ಬೇಕು, ಇವತ್ತು ನಾನು 10 ಲಕ್ಷ ಕೊಟ್ಟು ತಕೊಂಡೆ, 20 ಲಕ್ಷ ಕೊಟ್ಟು ತಕೊಂಡೆ ಅಂತೇಳಿ ಅದನ್ನ ಹೇಳಿನೇ ಈ ದಂಧ್ಯಾಪಾರ ಹಾಳು ಮಾಡ್ಯಾವ್ರೆ. ಇವಾಗ ಈ ಎತ್ತುಗಳನ್ನ 1 ವರ್ಷದಿಂದ ನೀವು ಸಾಕಿದ್ರಲ್ಲ, ಈಗ ಎಷ್ಟು ಹೇಳ್ತಿದ್ದೀರಾ ವ್ಯಾಪಾರ? ಹಣ ಈಗ ನಾವು 7.5 ಲಕ್ಷ ಹೇಳ್ತಾ ಇದ್ದೀವಿ. 7.5 ಲಕ್ಷ ಹೇಳ್ತಾ ಇದ್ದೀವಿ. ಅಂದರೆ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ, ಕೊಡ್ತೀವಿ, ಆ ಥರ ಲೆಕ್ಕಾಚಾರ. ಹಾಂ. ಓಕೆ, ಅಂದರೆ ನೀವು ಜಾತ್ರೆ ಮಾಡೋಕ್ಕೋಸ್ಕರನೇ ಕಾಯ್ತೀನಿ ಅಂತ ಹೇಳಿದ್ರಲ್ಲ, ಹಾಂ ಈಗ 3 ದಿನ 4 ದಿನ ನೀವು ಜಾತ್ರೆಯಲ್ಲಿ ಇದ್ದು ಹೋಗ್ತಿರಲ್ಲ, ಹಾಂ. ತಿರ್ಗಾ ಇದನ್ನ ಅಡ್ಜಸ್ಟ್ ಆಗೋದಕ್ಕೆ ಮತ್ತೆ ಎಷ್ಟು ದಿನ ನೀವು ಟೈಮ್ ತಗೋತೀರಾ? ನಾವು ಅದರಲ್ಲಿ ಹೊರಗ್ನವರೆಲ್ಲ ಬಂದಿರ್ತಾರೆ, ನಿಮ್ಮ ಹಳೆ ದೋಸ್ತಗಳೆಲ್ಲ ಬಂದಿರ್ತಾರೆ, ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ದುಶ್ಮನ್ಗಳು ಕೂಡ ಬಂದಿರ್ತಾರೆ, ಎಲ್ಲರೂ ಬಂದು ಒಂದ್ ಕಡೆ ಸೇರಿರ್ತೀರಾ, ನೋಡೋಣ ಅನ್ನೋದಕ್ಕೆ ಬಂದು ಬೇಕಾದ ಜನ ಖುಷಿ ಪಟ್ಟು ಹೋಗಿರ್ತೀರಾ. ಇದನ್ನೆಲ್ಲ ಮತ್ತೆ ಮರ್ಯಾದಕ್ಕೆ ಎಷ್ಟು ದಿನ ಟೈಮ್ ಬೇಕು ನಿಮ್ಗೆ? ಬೇಕು ಒಂದು ತಿಂಗಳು ಬೇಕು ಟೈಮ್, ಇದೇ ಒಂದು ಗ್ಯಾಪ್ ಇರ್ತದೆ. ಆನಂದ ಈ ಜನ ಬಂದಿರೋದು ಎಲ್ಲ ಮತ್ತೆ ಅದನ್ನ ನೆಂಟಷ್ಟು ಬೇಕಾದವ್ರು ಎಲ್ಲಾನು ಇಲ್ಲಿ ಜಾತ್ರೆ ನೋಡ್ಬೇಕಂತ ಬಂದವರೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾರೆ. ಆ ಥರ ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಒಟ್ಟಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಡಲ್ ಇದೆ, ನೋಡೋಕೆ ಅದ ಬೇಕಾದಾಗ ಎಲ್ಲ ಬೇಕಾದವ್ರೆಲ್ಲ ಬೆರೀತಿರಲ್ಲ, ಅದಕ್ಕೊಂದು ಆನಂದ. ತುಂಬಾ ಖುಷಿ ಆಗುತ್ತೆ. ಆಗಲ್ಲ, ಯಾವುದೋ ಒಂದು ಕಾರ್ಯದಾಗೋ ಇನ್ನೊಂದಾಗೋ ಬೆರಿಬೋದು, ಒಂದು 2 ವರ್ಷ 3 ವರ್ಷ ಕಾರ್ಯ ಮಾಡಿದ್ರೆ. ಇದು ಏನಿಲ್ಲ, ವರ್ಷಕ್ಕೊಂದ್ಕಿಂತ ಎಲ್ಲ ಬೆರಿತೀವಿ ಈ ಜಾತ್ರೆ ಒಳಗೆ. ಅಂದ್ರೆ ಮಾತಾಡ್ಸಿ ತುಂಬಾ ಖುಷಿ ಆಗುತ್ತೆ, ಖುಷಿ ಪಡ್ತೀರಾ. ಓಕೆ, ಥ್ಯಾಂಕ್ ಯು ಯಜಮಾನ್ರೆ. ಥ್ಯಾಂಕ್ ಯು. ಇವಾಗ ನೀವು ಹಾವೇರಿಯಿಂದ ಇಲ್ಲಿ ಬಂದಿದ್ದೀರಾ, ಎಷ್ಟು ವರ್ಷದ ನಿಮ್ಮ ಜರ್ನಿ ಈ ಜಾತ್ರೆಗಳಿಗೆ? ಅವ್ರ ತಂದೆಗೆ ಒಂದು 50 ವರ್ಷದಿಂದ ನಮ್ಮ ವ್ಯಾಪಾರ. ಓಕೆ, ನಮ್ಮ ಅಜ್ಜಾರು ಮಾಡ್ತಿದ್ರು, ನಮ್ಮ ಅಜ್ಜರಿಂದ ನಮ್ಮ ಅಪ್ಪರಿಂದ ನಾವು. ಓಕೆ, ಇವಾಗ ಅಲ್ಲಿಂದ ಬರ್ತೀರಲ್ಲ, ಈಗ ಅಲ್ಲಿ ಈ ಥರ ಗುಣಮಟ್ಟದ ಎತ್ತು ಸಿಗುತ್ತಾ ನಿಮ್ಮಲ್ಲಿ? ನಮ್ಮಲ್ಲಿ ತಗೊಂಡು ಸಾಕ್ತೀವಿ, ಓಕೆ, ದಪ್ಪ ಆಗ್ತಾವೆ ನಮ್ಮಲ್ಲಿ. ಯಾಕೆ ಜಾತಿ ಕುಲ ಸಿಗಲ್ಲ, ಜಾತಿ ಕುಲ ಸಿಗಬೇಕು ಈ ಕಡೆನೇ. ಮತ್ತೆ ಈ ಕಡೆನೇ ಬಂದು ಮತ್ತೆ ಇದ್ದಿಂದ ತೊಗೊಳೋದು, ಮತ್ತೆ ವ್ಯವಸಾಯ ಮಾಡೋದು, ದಪ್ಪ ಆಗ್ತಾವಲ್ಲ, ಮತ್ತೆ ಯಾರಿಗಾರ ಮಾರೋದು, ಮತ್ತೆ ಬಂದು ಇದು ಮಾಡೋದು. ಸರಿ. ಇಲ್ಲಿ ಅಲ್ಲಿ ತಗೊಂಡೋಗಿ ದೊಡ್ಡ ಒಂದು ಎತ್ತರಕ್ಕೆ ಸ್ಥಾನಕ್ಕೆ ಬೆಳೆದೋದ್ಮೇಲೆ ನೀವು ಅದನ್ನ ಕೊಡ್ತೀರಾ? ಯಾವ ಕಡೆಗೆ ಅದನ್ನ ಎತ್ತುಗಳನ್ನು ಸಾಗಾಟ ಆಗುತ್ತೆ? ಕೊಡ್ತೀವಿ, ಯಾಕಂದ್ರೆ ಯಾವಂದ್ರೆ ಈ ಬಳ್ಳಾರಿ ಕಡೆ ಬರುತ್ತಲ್ಲ, ಆ ವ್ಯಕ್ತಿ ಬೆಲೆ ಬಾಳಲ್ಲ. ಓಕೆ, ಈ ಕೂಡಿ 3 ವರ್ಷ 4 ವರ್ಷ ಆಯ್ತಂದ್ರೆ ಅವರಿಗೆ ಬೆಲೆ ಹೋಗ್ತದೆ. ಆ ಥರ ಗಟ್ಟಿ ಬರ್ತದೆ ಅಂತ ಏನು ಕಟಾವ್ಗೇನು ಯಾವುದೇ ಕಾರಣಕ್ಕೂ ಏನು ಕೊಡಲ್ಲ? ಕಡವು ಕೊಡ ಅಂತ ಇರ್ತಲ್ಲ, ಅದು ಬೇರೆ. ಓಕೆ, ಕಾಲು ಮುರಿದವು ಕೈ ಮುರಿದವು ಇದ್ರೆ ಅವ್ರು ಮತ್ತೆ ಅವ್ರು ಬಿಟ್ಟರೆ ಯಾರು ಒಯ್ಯಲ್ಲ. ಆ ಥರದನ್ನ ಇದ್ದಾಗ ನೀವು ಕೊಡ್ತೀರಾ. ಓಕೆ, ಇವಾಗ ನೀವು ಅಲ್ಲಿಂದ ಬರ್ತೀರಲ್ಲ, ಹೇಗೆ ಇಲ್ಲಿಂದ ಲೋಡು ಎಲ್ಲ ಹೇಗೆ ಸಾಗಣೆ ಮಾಡ್ತೀರಾ ನೀವು? ಖರ್ಚು ಎಷ್ಟು ಬರುತ್ತೆ ಒಂದು ಜೊತೆಗೆ? ಒಂದು ಜೊತೆ 5,000 ರೂಪಾಯಿ ಖರ್ಚು. 5,000 ಖರ್ಚು ಬರುತ್ತೆ ಒಂದು ಜೊತೆಗೆ? ಅಂದರೆ 5,000 ರೂಪಾಯಿ ಮಿನಿಮಮ್ 5,000 ಖರ್ಚು ಬರುತ್ತೆ. ಅಂದರೆ ನೀವು ಮಿನಿಮಮ್ ಒಂದು 8 ರಿಂದ 10 ಜೊತೆ ಹಾಕೊಂಡು ಹೋದ್ರೇ ನಿಮ್ಗೆ ವರ್ಕೌಟ್ ಆಗೋದು. ನಾವು ಒಂದು ಜೊತೆ ತಗೊಂಡ್ರೂ ಅವ್ರು ನಮಗೆ ಬೆಳೆದ ಬಟ್ ಒಂದು 4 ರಿಂದ 5,000 ರೂಪಾಯಿ ಖರ್ಚು. 5,000ನೇ ಖರ್ಚು ಬೆಳೆದ. ಓಕೆ, ಅಂದರೆ ಎಲ್ಲ ಜೊತೆಲಿ ತೊಗೊಂಡೋದ್ರೆ 120 ತೊಗೊಂಡೋಯ್ತೀನಿ ಅಂದರೆ ಮಿನಿಮಮ್ 15 ರಿಂದ 20,000. ಒಂದು ಜೊತೆ ಹತ್ತಿ 10,000 ಬೇಕು, ಮಿನಿಮಮ್ 10,000 ಆದರೂ ಬೇಕು. ಓಕೆ, ಆ ಥರ. ಓಕೆ ಅಣ್ಣ, ಈಗ ನಿಮ್ಮಲ್ಲಿ ಏನು ವ್ಯವಸಾಯ ಜಾಸ್ತಿ ಮಾಡ್ತೀರಾ ನೀವು? ನಮ್ಮಲ್ಲಿ ವ್ಯವಸಾಯ ಅಂದರೆ ಈ ಹತ್ತಿ ಗಿಡ ಹತ್ತಿ ಹಾಕ್ತಾರೆ. ಹಾಂ, ಓಕೆ. ಹತ್ತಿ ಒಳ ಇಕ್ಕೋಬೋದು, ಆಮೇಲೆ ಮೆಕ್ಕೆಜೋಳ ಹಾಕ್ತಾರೆ, ಗೋಂಜೋಳ ಅಂತಾರೆ, ಕಾಳುಜೋಳ, ಗೋಂಜೋಳ ಕೂಡ ಬೇಕು, ಎಲ್ಲ ಬೇಕೇ ಬೇಕು ನಮ್ಮಲ್ಲಿ. ಯಾಕಂದರೆ ಮಳೆ ಹೆಚ್ಚಿಗೆ ಆಯ್ತಂದ್ರೆ ಹಾಂ, ಇವೆಲ್ಲ ವ್ಯವಸ್ಥೆಗೂ ನಡೆಯಂಗಿಲ್ಲ, ಇವೆಲ್ಲ ನಡೆಯಂಗಿಲ್ಲ, ಟ್ಯಾಕ್ರಿ ಇವೆಲ್ಲ ನಡೆಯಂಗಿಲ್ಲ. ಮತ್ತು ಬಸವಣ್ಣ ನಾವು ಬಸವಣ್ಣ ಇದ್ದಂದ್ರೆ ಮಳೆಗಾಲ ಬಂದ್ರೂ ಎಳಿತವೆ ಬಸವಣ್ಣ. ಅಣ್ಣ, ನೀವು ಎಷ್ಟು ಮಂದಿ ಬಂದಿದ್ರಿ ಅಲ್ಲಿಂದ? ಅಲ್ಲಿಂದ ಬಂದಿರೋದು ನಾವು ಭಾಳ ಜನ, ಹಾವೇರಿಯಿಂದ ಒಂದು 20 ಮಂದಿ. ಓಕೆ, ಎಷ್ಟು ಜೊತೆ ಎತ್ತುಗಳು ಈ ವರ್ಷ ನೀವು ಆ ಕಡೆ ತೊಗೊಂಡೋಗ್ತಾ ಇದ್ದೀರಾ ಸಪ್ಲಮ್ಮ ಜಾತ್ರೆಯಿಂದ? ಸಪ್ಲಮ್ಮ ಜಾತ್ರೆ ಕಮ್ಮಿ ಅಂದ್ರೆ ಒಂದು 65 ರಿಂದ 70 ಜೊತೆ. 65 ರಿಂದ 70 ಜೊತೆ ಎತ್ತು ನಿಮ್ಮ ಹೋಗ್ತಾ ಇದೆ ಹಾವೇರಿ ಡಿಸ್ಟಿಕ್ಗೆ. ಓಕೆ, ಏನು ಅನಿಸುತ್ತೆ ಇಷ್ಟು ಜೊತೆ ಎತ್ತುಗಳನ್ನು ನೀವು ತೊಗೊಂಡೋಗ್ತಿರಲ್ವಾ?
ಇಲ್ಲಿಯ ಒಂದು ಎತ್ತುಗಳಿಗೂ ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಬ್ರ್ಯಾಂಡ್ಗೂ ಕೆಲಸದ ವಿಚಾರದಲ್ಲಿ ಈ ಎತ್ತುಗಳಿಗೂ ನಿಮ್ಮ ಎತ್ತುಗಳಿಗೂ ಕಾಂಪಿಟೇಷನ್ ಹೇಗಿರುತ್ತೆ? ಈ ಎತ್ತು ಯಾಕಂದರೆ ಈ ಎತ್ತು ತಡಿತೈತಿ ಇದು ನಮ್ಮಲ್ಲಿ ಬಳೆ ಮಾಡೋಕ್ಕೆ ಒಳ್ಳೆ ಇದು ಬರುತ್ತೆ. ಜಾಸ್ತಿವಾರ ಇರ್ತಾವಲ್ಲ ಈ ಎತ್ತು ನಮ್ಮಲ್ಲಿ ಚಂದ ಎಳ್ದಾಡಕ್ಕಲ್ಲ. ಓಕೆ, ಅಂದರೆ ಈ ದನಕ್ಕೆ ಪಕ್ಷಿಗಳ ಆ ಥರ ಕಿಲ್ಲರಿ ಅಂತ ಸಿಗುತ್ತೆ, ಅವನ್ನ ಹಂಗೆ ಕೊಡೋಕೆ ಅನ್ನಂಗಿಲ್ಲ ನಮ್ಮಲ್ಲಿ. ಈ ದನಕ್ಕೆ ಬೆಲೆ ಆ ಥರ ಅಂದರೆ ನಮ್ಮ ಕರ್ನಾಟಕದ ಬ್ರ್ಯಾಂಡ್ಗೆ ಒಂದು ಟಾಪ್ ರೇಟ್ ಸಿಗುತ್ತೆ, ಒಂದು ಒಳ್ಳೆ ರೆಸ್ಪಾನ್ಸು ನಿಮ್ಮಲ್ಲಿ ಸಿಗುತ್ತೆ. ಏನಿಲ್ಲ, ಬೆಳಗ್ಗೆ ಮಕ್ಕ ನೋಡಿದ್ರೆ ಚಂದನೇ ಇರ್ತಾರೆ. ಆ ಥರ ಅಷ್ಟೇ ಜಾಸ್ತಿ ಕುಳ್ಳರ್ತಾವಲ್ಲ ಮಕ್ಕ ಮರ ಚಂದ ಆ ಥರ ನಿಮಗೆ. ಓಕೆ, ತುಂಬ ಖುಷಿ ಆಯ್ತು ಅಣ್ಣ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಓಕೆ ಅಣ್ಣ, ಥ್ಯಾಂಕ್ ಯು.